ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನು ಗೊತ್ತಾ, ನಾನು ಒಂದು ದೊಡ್ಡ ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ. ಆ ಮಿಸ್ಟೇಕ್ ಏನು ಗೊತ್ತಾ, ಮೈಕ್ನ ನಾನು ಹಾಕ್ಕೊಂಬಿಟ್ಟು ಆನ್ ಮಾಡಿದ್ದೀನಿ ಅಂತೇಳಿ ಕಂಟಿನ್ಯೂಸ್ ಆಗಿ ಮಾತಾಡಿದ್ದೀನಿ. ನಾನು ಅಂದ್ಕೊತಿದ್ದೀನಿ ಕರೆಕ್ಟಾಗಿ ರೆಕಾರ್ಡ್ ಆಗ್ತಾಯಿದೆ ವಾಯ್ಸು ಅಂತೇಳ್ಬಿಟ್ಟು. ಮನೆಗೆ ಬಂದು ವೀಡಿಯೋನ ಎಡಿಟ್ ಮಾಡಬೇಕಂತೇಳಿ ಕುಂತಾಗ ಆವಾಗ ನನಗೆ ಗೊತ್ತಾಗಿರೋದು, ನನ್ನ ಮೈಕ್ನ ನಾನು ಆನಲ್ಲಿ ಇಟ್ಟಿರಲಿಲ್ಲ, ಆನಲ್ಲಿದೆ ಅಂತೇಳ್ಬಿಟ್ಟು ಹಂಗೆ ಮಾತಾಡಿರೋದು. ಸೊ ಕೆಲವೊಂದು ಕ್ಲಿಪ್ಸಲ್ಲಿ ಮೈಕ್ ಯೂಸ್ ಮಾಡಿದ್ದೀನಲ್ಲ, ಅಲ್ಲಿ ನನ್ನ ವಾಯ್ಸ್ ರೆಕಾರ್ಡ್ ಆಗಿಲ್ಲ, ಹಂಗೇ ಮಾತಾಡಿಬಿಟ್ಟು ಇದು ಮಾಡಿದ್ದೀನಿ. ಸೊ ಪರವಾಗಿಲ್ಲ, ಆಮೇಲೆ ವಾಯ್ಸ್ ಓವರ್ ಕೊಡೋಣ ಅಂಥೇಳಿ ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನನ್ನ ವೀಡಿಯೋಗೆ. ಸೊ ಬನ್ನಿ, ನನ್ನ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಿಮ್ಮನ್ನ ನನ್ನ ವೀಡಿಯೋಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ನಾವು ಆಫ್ಟರ್ ಲಾಂಗ್ ಟೈಮ್ ನಮ್ಮ ಒಂದು ಫ್ಯಾಮ್ಲಿ ಜೊತೆ ಮೂವಿಗೆ ಹೋಗಬೇಕು ಅಂತೇಳಿ ಮೂವಿಗೆ ಹೋಗ್ತಾಯಿದ್ವಿ. ತುಂಬ ದಿನ ಆಯಿತು ಮೂವಿ ನೋಡಿ. ಸೊ ನಮ್ಮ ಹಸ್ಬೆಂಡ್ ಫುಲ್ ಖುಷಿಯಲ್ಲಿದ್ದರೆ ನಡೀರಿ ಮೂವಿಗೆ ಹೋಗೋಣ ಅಂತಂದರೆ ಸಿಕ್ಕಿದ್ದೇ ಚಾನ್ಸ್, ಯಾಕೆ ಬೇಡ ಅನ್ಬೇಕು ಅಂತೇಳಿ ನಾವು ರೆಡಿ ಆಗಿಬಿಟ್ವಿ. ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಇನ್ನೊಂದು 10 ಮಿನಿಟ್ಸ್ ಇತ್ತು. 4:15ಗೆ ಶೋ ಇತ್ತು. ಸೊ ಹೋಗೋಷ್ಟಿಗೆ ಒಂದು ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಅಲ್ಲಿ ಏನದು ವೆಹಿಕಲ್ ಸೊ ಪಾರ್ಕ್ ಮಾಡ್ತೀವಿ ಅಲ್ಲಿ ಇರ್ತಾರಲ್ಲ, ಅವರೆಲ್ಲ ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಫುಲ್ಲು ಸ್ಟ್ರಕ್ ಆಗಿಬಿಟ್ಟಿತ್ತು ಗಾಡೀಸ್ ಎಲ್ಲ. ನಾವು ಹೋಗೋಕ್ಕೆ ಏನಿಲ್ಲ ಅಂತಂದ್ರೂ ಒಂದು 10 ಮಿನಿಟ್ಸ್ ಇತ್ತು. ನಾವು ಒಳಗಡೆ ಒಂದು ಗಾಡಿ ಪಾರ್ಕ್ ಮಾಡಬೇಕು, ಒಳಗಡೆ ಹೋಗ್ಬೇಕಂದ್ರೆ ಅಷ್ಟರಿಂದ ಅಷ್ಟೇ ನಾವು ಅಂದ್ಕೊಂಡು ಮೂವಿ ಸ್ಟಾರ್ಟ್ ಆಗಿರುತ್ತೆ ಅಂತ. ಸೊ ಬೇಗ ಹಂಚ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದರಲ್ಲಿ ಬೇರೆ 4:17ಗೆ ಶೋ ಇದ್ದ ಕಾರಣ ಬೇಗ ಅವಸರ ಮಾಡಿ ನಮ್ಮದು ಬಂಟಿ ಅಂತೂ ಫುಲ್ಲು ಸಿಟ್ಟಿಗೆ ಬಂದು ಅವ್ರಿಗೆಲ್ಲ ಬೈತಾ ಇದ್ದ, ತೆಗ್ಸ್ರಿ ಗಾಡಿನ ಹಂಗೆ ಹಿಂಗೆ ಅಂತೇಳಿ. ಆಮೇಲೆ ಖುಷಿಯಿಂದ ಥಿಯೇಟ್ರ್ ಒಳಗಡೆ ಬಂದ್ವಿ, ಗಾಡಿನ ಪಾರ್ಕ್ ಮಾಡಿ. ಸೊ ಇವಾಗ ಥಿಯೇಟ್ರ್ ಒಳಗಡೆ ಹೋಗ್ತಾ ಇದ್ದೀವಿ. ಗೊತ್ತಾಯ್ತು ಅಷ್ಟಕ್ಕೆ ಸಾಂಚಿ ಅಂತ ಹಿಂದೆ ನೋಡ್ದೆ, ಪಪ್ಪ ಇದ್ರು ಸಿಕ್ಕಿ ಹಿಂದೆ ಹಾಕಿನೂ ಒಳ ಫುಲ್ ಮತ್ತೆ ಹಾಯ್ ಸಾಂಚಿ, ಯಾವ ಪಿಕ್ಚರ್ ನೀ ಯಾವ್ದು ಸಯ್ಯಾರ ನೋಡ್ಲಿಕ್ಕೆ ನೀ ಸೂ ಫ್ರಮ್ ಸಾ ಅದೇ ಸೌ ಫ್ರಮ್ ಯಾಕೆ ಆ ಅಮ್ಮ ಬೇರೆಯವ್ರಿಗೆ ಬಿಡಬೇಕೇನ? ಶೈನಾಶ್ರೀ, ಸೊ ನಾನು ನಿಮಗೆ ಯಾವ ಮೂವಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಲೇ ಇಲ್ಲಲ್ಲ. ನಾವು ಹೋಗ್ತಾ ಇರೋದು ಮೂವಿ ಬಂದು ಸೂ ಫ್ರಮ್ ಸೋ ಅಂತೇಳಿ. ಸೂ ಫ್ರಮ್ ಸೋ ಅಂದರೆ ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತೇಳಿ ಮೂವಿ. ಸೊ ನಮ್ಮ ತಮ್ಮನೂ ನೋಡಿದಾನಂತೆ, ಚೆನ್ನಾಗಿದೆ ಅಂತ ಹೇಳಿದ್ದಾನೆ. ಫ್ಯಾಮ್ಲಿ ಸಮೇತ ಕುಂತು ನೋಡೋ ಅಂತಹ ಮೂವಿಗೆ ಹೋಗಿ ಆರಾಮ್ಸೆ ಅಂತ ಅವನು ನೋಡಿ ರಿವ್ಯೂ ಕೊಟ್ಟ ಮೇಲೆ ನಾವು ಮೂವಿಗೆ ಬಂದಿರೋ ಅಂಥದ್ದು. ಸೊ ಇನ್ನೂ ಒಂದು ಗಮ್ಮತ್ತು ಏನು ಗೊತ್ತಾ, ನಮಗೆ ಆ್ಯಕ್ಚುಲಿ 4 ಮೆಂಬರ್ಸಿಗೆ ಕರೆಕ್ಟಾಗಿ ಸೀಟ್ ಸಿಗಲಿಲ್ಲ. ನನಗೆ ಶೈನ್ಗೆ ಕೆಳಗಡೆ ಸಿಕ್ತು, ನಮ್ಮ 3 ಮೆಂಬರ್ಸ್ಗೆ ಒಂದೇ ಹತ್ರ ಸಿಕ್ತು. ಸೊ ಆ್ಯಕ್ಚುಲಿ ನಾವು ಮತ್ತೆ ಬೇರೆ ಏನಾದರೂ ಇದೇನಾ, ಲೈಕ್ ಮಿರಾಜ್ ಥಿಯೇಟರ್ ಮತ್ತು ಬೇರೆ ಥಿಯೇಟ್ರಲ್ಲಿ ಏನಾದರೂ ಸೀಟ್ಸ್ ಇದೆನಾ ಅಂತೇಳಿ ನೋಡೋಕ್ಕೆ ಹೋಗುವಷ್ಟರಲ್ಲಿ ಮಿಸ್ ಆಗೋಯ್ತು. ಸೊ ಎನಿಹೌ ನಾವು ಇವತ್ತೇ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇರಲಿ ಬಿಡು, ಅವ್ನು ಮುಂದೆ ಇರಲಿ ಅಂತ ಹೇಳ್ಬಿಟ್ಟು ಒಂದು 3 ಸೀಟ್ ಕಂಟಿನ್ಯೂಸ್ ಆಗಿ ಲೈನಲ್ಲಿ ಮತ್ತು ಒಂದು ಸೀಟಲ್ಲಿ ಸಪ್ರೇಟಾಗಿ ಇತ್ತು. ಹಾಗೆ ನಮಗೆ ಸೀಟ್ ಸಿಕ್ತು. ಶೈನು, ನಿನಗೆ ಇಲ್ಲಿ ಸಿಕ್ಕದ ಸೀಟು. ಸೊ ಇನ್ನು ಮೂವಿ ಸ್ಟಾರ್ಟ್ ಆಗಿಲ್ಲ. ಯಾಕೆ ಶೈನು ನೀನು ಒಬ್ಬನೇ ನೋಡಕತ್ತಾಳೆ ಸಯ್ಯಾರ ನೋಡಕ್ ಹೌದಾ? ಅವ್ರಪ್ಪ ಸೈಡ್ और पापा और
ಬಂದಿದ ತಕ್ಷಣ ಬರೀ ತಿನ್ನೋದೇ ಯೋಚನೆ ಮಾಡ್ತೀರಿ ಇಬ್ರು ತಂದೆ ಮಕ್ಕಳು ಬರೋದು ತಡ ಇಲ್ಲ. ನನ್ನ ಮಗಳು ಪಾಪ್ಕಾರ್ನ್ ಬೇಕಂತ ಅವ್ರ ಅಪ್ಪ ಕೇಳಕತ್ತಾಳ. ಅದಕ್ಕೆ ನಾನು ಹೇಳಿದೆ ಮನೆಯಲ್ಲಿ ಹೊಟ್ಟೆ ತುಂಬಾ ಊಟ ಮಾಡಿದ್ರ ಮಾಡ್ಯಾಳ ಮಾಡಿದ್ರು ಕೇಳಕತ್ತಾಳ. ಇಷ್ಟು ಉಪ್ಪಿಟ್ಟು ಸ್ವಲ್ಪ ಸಾರು ಹಾಕೊಂಡು ತಿಂದಿನಿ. ಶೈನು ಶೈನು ನಿಮ್ ತಂಗಿ ಇವಾಗೆ ಪಾಪ್ಕಾರ್ನ್ ಕೇಳಕತ್ತಾಳಲ್ಲ, ಏನ್ ಇದ್ರ ಮೇಲೆ ನಿನ್ನ ಅಭಿಪ್ರಾಯ? ನಂಗೂ ಪಾಪ್ಕಾರ್ನ್ ನಂಗೂ ಪಾಪ್ಕಾರ್ನ್ ಕೇಳಿ ಏನ ತಿಂತಂದ್ರೆ ಹೋಗ್ ತುಂಬ ಚಲೋ. ಸೊ ನಾವು ಈ ಮೂವಿಗೆ ಟಿಕೆಟ್ ಬುಕ್ ಮಾಡೋ ಟೈಮಲ್ಲಿ ನಾನು ಅಂದ್ಕೊಂಡೆ ಈ ಮೂವಿಗೆ ಜಾಸ್ತಿ ಜನ ಯಾರೂ ಬರೋಂಗಿಲ್ಲ ಅಂಥೇಳಿ. ಯಾಕೆ ಇದು ನನ್ನ ತಲೆಯಲ್ಲಿ ಥಾಟ್ ಬಂತು ಅಂದರೆ, ಸೊ ಇದು ನಾರ್ಮಲ್ ಆಗಿರುವಂಥ ಒಂದು ಹೊಸ ಪ್ರತಿಭೆಗಳನ್ನ ಎಲ್ಲರನ್ನ ಹಾಕಿ ಮಾಡಿರೋಂಥ ಮೂವಿ ಅಲ್ಲ. ಸೊ ಈ ಒಂದು ಪ್ರತಿಭೆಗಳು ಜಾಸ್ತಿ ಜನಕ್ಕೆ ಗೊತ್ತಿರೋಂಗಿಲ್ಲ. ಸೊ ಹಾಗಾಗಿ ಮೂವಿಗೆ ಸ್ವಲ್ಪ ಜನ ಕಮ್ಮಿ ಬಂದಿರ್ತಾರೆ. ಲೈಕ್ ಫೇಮಸ್ ಆಗಿರೋ ಒಂದು ಸ್ಟಾರ್ ಹೀರೋಗಳ ಮೂವಿಗೆ ಜಾಸ್ತಿ ಪಬ್ಲಿಕ್ ಬರುತ್ತೆ. ಲೈಕ್ ಯಶ್ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಅಥವಾ ಸುದೀಪ್ ಆಗಿರ್ಬೋದು, ಅಂಥವ್ರ ಮೂವಿಗೆಲ್ಲ ಜಾಸ್ತಿ ಬರ್ತಾರೆ. ಸೊ ಇದು ಒಂದು ಹೊಸ ಪ್ರಯತ್ನ ಅಲ್ಲ, ಅಷ್ಟು ಜನರಿಗೆ ಗೊತ್ತಾಗಿರಲ್ಲ, ಬಂದಿರಲ್ಲ ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ಥಿಯೇಟ್ರ್ ಮಾತ್ರ ಫುಲ್ಲಾಗಿತ್ತು. ಸೊ ಬಂದಿರೋ ಪ್ರತಿಯೊಬ್ಬ ಜನನೂ ಬರೀ ನಗ್ತಾನೇ ಇದ್ದರು ಮೂವಿಯಲ್ಲಿ ನಡುವ. ಸೊ ತುಂಬ ನಕ್ಕಿದ್ದೀವಿ ಈ ಮೂವಿಯಲ್ಲಿ. ಸೊ ತುಂಬ ನಗಕ್ಕಂತೂ ಇದೆ. ಸೊ ಯಾರ್ಯಾರು ಡ್ಯೂಟಿ ಸ್ಟ್ರೆಸ್ ಮನೆ ಅದೇ ರೊಟೀನಲ್ಲಿ ಯಾರ್ಯಾರಿಗೆ ಬೇಜಾರಾಗಿದೆ ಅವರೆಲ್ಲ ಬಂದು ಇದು ಮೂವಿ ನೋಡಿದರೆ ಸೊ ನಿಮ್ಮದು ಸ್ಟ್ರೆಸ್ ಬೂಸ್ಟ್ ಏನಿದೆ ಅದಿದ್ದು ಮಾಡ್ಕೊಡ್ಬೋದು ಅಷ್ಟೇ. ನಿಮ್ಮ ಫ್ರೆಂಡೇ ಇಲ್ಲಲ್ಲ ಯಾಶ್ಲಿ? ಎಲ್ಲಿ ವಾಶ್ರೂಮ್? ಜೇಮ್ಸ್ ಇದು. ಅಶ್ಲಿ ಹೋಗಲ್ಲಿ ಅಣ್ಣನ ಪಕ್ಕ ನಿಂತು ಫೋಟೋ ತೆಗಿತೀನಿ. ಸಾಕು. ಹಾಗೀಗೆ ಇದ್ರಿ ನಿಮ್ಮ ಮನೆಗೆ ಯಾರು ಹೋಗ್ತಾರೆ? ಅದು ಲೆಕ್ಕೆಲ್ಲ ಬರೀತಲ್ಲ. ಸೊ ಫೈನಲ್ ಆಗಿ ಮೂವಿನ ನೋಡಿದ್ವಿ, ಖುಷಿಯಿಂದ ಮೂವಿನ ನೋಡಿ ಲಾಸ್ಟಲ್ಲಿ ಕೆಲವೊಂದು ಫೋಟೋಸ್ ಲೈಕ್ ಮತ್ತೊಂದು ಚಿಕ್ಕ ಕ್ಲಿಪ್ ವೀಡಿಯೋನ ಮಾಡಿಕೊಂಡು ಮತ್ತೆ ನಾವು ಇವಾಗ ಥಿಯೇಟ್ರಿಂದ ಹೊರಗಡೆ ಬರ್ತಾಯಿದ್ದೀವಿ. ಸೊ ಹೊರಗಡೆ ಎಲ್ಲಾದರೂ ಹೋಗಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಒಂದು ಪ್ಲ್ಯಾನಿಂದ ಹೊರಗಡೆ ಬರ್ತಾಯಿದ್ದೀವಿ. ಮೂವಿ ನೋಡ್ಕೊಂಡು ಬಂದ್ವಲ್ಲ, ಹೆಂಗ ಅನಿಸ್ತು? ಚೆನ್ನಾಗಿ ಅನಿಸ್ತಾ? ಚಲೋ ಅನ್ಸುತ್ತೆ. ಸೂಪರ್. ಎಷ್ಟು ಕನ್ಫ್ಯೂಸ್ ಆಗ್ತದಪ್ಪ ಇದು. ಸುಲೋಚನಾ ಫ್ರಮ್ ಸೋಮೇಶ್ವರ್ ಈ ಮೂವಿದು ಫುಲ್ ಫಾರ್ಮ್ ಅಲ್ಲ? ಕರೆಕ್ಟ್ ಅಲ್ಲ? ಸೊ ಚೆನ್ನಾಗಿತ್ತು, ಪರವಾಗಿಲ್ಲ. ಸೊ ತುಂಬ ಬೇಜಾರು ಹಂಗೆ ಹಿಂಗೆ ಏನಾದರೂ ಆಗಿದ್ರೆ ನೋಡಿ ನಕ್ಕು ಟೈಮ್ನ ಇದು ಮಾಡ್ಬೋದು. ಚೆನ್ನಾಗಿತ್ತು, ಒಂಥರ ಚೆನ್ನಾಗಿತ್ತು ಮೂವಿ ಅಲ್ಲ ಶೈನು? ನಿಂಗೆ ಹೆಂಗ ಅನ್ಸು? ಚೆನ್ನಾಗಿ ಅನ್ಸಿತಾ? ಬರಳ ಕಚ್ಚದೆ ಪಿಕ್ಚರ್ ಮುಗಿತನ ಕಚ್ಚದೆ ಬಟ್ ಪರವಾಗಿಲ್ಲ, ಚೆನ್ನಾಗಿತ್ತು. ನೋಡ್ಬೋದು, ಒಂದ್ಸರಿ ನೋಡ್ಬೋದು ಅಲ್ಲ ಅಶ್ಲಿ? ಸೊ ಮನೆಗೆ ಹೋಗಿ ಇನ್ನ ಕೆಲವೊಂದು ಮಾತಾಡ್ತೀವಂತ ಇದ್ರ ಬಗ್ಗೆ.
ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಬಂದು ಡಾಮಿನೋಸ್ಗಿತ್ತು. ಡಾಮಿನೋಸ್ ಕ್ಯಾನ್ಸಲ್ ಆಗಿ ನಾವು ಇವಾಗ ಪೋಲಾರ್ ಬಿಯರಿಗೆ ಬಂದಿದ್ದೀವಿ. ಸೊ ಪೋಲಾರ್ ಬಿಯರಿಗೆ ಬಂದು ಸ್ವಲ್ಪ ಐಸ್ ಕ್ರೀಮ್ನ ತಿಂದು ಮನೆಗೆ ಹೋಗಬೇಕು. ಸೊ ನಾವು ಲೈಕ್ ಒಂದು ಏನಂತಾರೆ ಗಡ್ಬಡ್ ಐಸ್ ಕ್ರೀಮ್ ಮತ್ತು ಮೈ ಡಿ ಬಿ ಸಿ ಐಸ್ ಕ್ರೀಮ್ನ ಆರ್ಡ್ರ್ ಮಾಡ್ಕೊಂಡಿದ್ವಿ. ಸೊ ನನಗಂತೂ ಮೈ ಡಿ ಬಿ ಸಿ ಆರ್ ಡೆತ್ ಬೈ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ. ಸೊ ಎಷ್ಟು ಕೊಟ್ಟರು ಅದು ತಿಂತಾನೇ ಇರ್ತೀನಿ. ಸೊ ಹಾಗಾಗಿ ತಿನ್ಸ್ಕೊಂಡು ಹೋಗೋಣ ಅಂಥೇಳಿ ಕರ್ಕೊಂಡು ಬಂದೆ. ಸೊ ಸೂಪರ್ ಟೇಸ್ಟಿಯಾಗಿರೋಂತಹ ಐಸ್ ಕ್ರೀಮ್ನ ಫ್ಯಾಮ್ಲಿ ಜೊತೆ ಎಂಜಾಯ್ ಮಾಡಿದ್ವಿ. ಸೊ ಐ ಹೋಪ್ ಇದು ನನ್ನ ಈ ದಿನದ ವ್ಲಾಗ್ ನೀವೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನನ್ನ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ಇನ್ನೂ ಒಂದು ಚೆನ್ನಾಗಿರೋಂತಹ ವ್ಲಾಗ್ ಮುಖಾಂತರ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿಯವರೆಗೂ ಇದೇ ಥರ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ, ಇದೇ ಥರ ಬೆಳೆಸ್ತಾ ಇರಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸೊ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.